ನಗ್ನ ಸತ್ಯ ಅನಾವರಣ. ಹಿರಿಯೂರು ಉಪಚುನಾವಣೆ ಸಮರ 2026. NDA ಅಭ್ಯರ್ಥಿ ಘೋಷಣೆ ಒಂದೇ ಬಾಕಿ. ಆದರೆ ಅಭ್ಯರ್ಥಿ ಈಗಾಗಲೇ ಫಿಕ್ಸ್ ಆದಂತಿದೆ. ಹಿರಿಯೂರು ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದರೆ ಇದು ಸಾಮಾನ್ಯ ಉಪಚುನಾವಣೆಯಲ್ಲ. ಒಳ ಒಪ್ಪಂದಗಳು, ಪೂರ್ವ ನಿಯೋಜಿತ ರಾಜಕೀಯ ತಂತ್ರಗಳು, ಕಾರ್ಯಕರ್ತರ ನಿರಾಸೆ ಮತ್ತು ಅಭಿಮಾನಿಗಳ ಆಕ್ರೋಶ ಒಂದೇ ಸಮಯದಲ್ಲಿ ಸ್ಫೋಟಗೊಳ್ಳುವ ಹಂತಕ್ಕೆ ಬಂದಂತಿದೆ. ರಾಜಕೀಯ ವಲಯದಲ್ಲಿ ಈಗ ಬಲವಾಗಿ ಕೇಳಿ ಬರುತ್ತಿರುವ ಮಾತೇನು ಅಂದರೆ, NDA ಅಭ್ಯರ್ಥಿಯಾಗಿ ಇಂದು ಬಿಜೆಪಿ ಸೇರ್ಪಡೆಯಾದ ರಾಜಣ್ಣನವರೇ ಅಂತಿಮ ಅಭ್ಯರ್ಥಿ, ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಎಂದು. ಈ ಮಾತು ನಿಜವಾಗಲು ಸತ್ಯವಾದರೆ ಇಷ್ಟೊಂದು ದಿನಗಳಿಂದ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿಕೊಂಡು ಟಿಕೆಟ್ ನಿರೀಕ್ಷೆಯಲ್ಲಿ ಓಡಾಡಿದ್ದ ಸ್ಥಳೀಯ ಆಕಾಂಕ್ಷಿಗಳ ಪರಿಸ್ಥಿತಿ ಆದರೂ ಏನು? ಅವರ ಅಭಿಮಾನಿಗಳ ಪರಿಶ್ರಮಕ್ಕೆ ಬೆಲೆಯಲ್ಲಿ JDS ಆಕಾಂಕ್ಷಿಗಳಿಗೆ ಭಾರೀ ಆಘಾತ. ಉಪಚುನಾವಣೆಯ ಘೋಷಣೆಯಾದ ಕ್ಷಣದಿಂದಲೇ JDSನಲ್ಲಿ ಹಲವಾರು ಟಿಕೆಟ್ ಆಕಾಂಕ್ಷಿಗಳಾಗಿ ಮೈದಾನಕ್ಕಿಳಿದಿದ್ದರು. ಹಳ್ಳಿಗಳಿಗೆ ಭೇಟಿ ನೀಡಿ ಜಾತಿ ಸಮೀಕರಣದ ಲೆಕ್ಕಾಚಾರ, ಕಾರ್ಯಕರ್ತರ ಸಭೆಗಳು ಹಾಗೂ ರಾಜಕೀಯ ಸಾಮಾಜಿಕ ಜಾಲತಾಣ ಪ್ರಚಾರ ಇವೆಲ್ಲದರ ಮೂಲಕ ನಾವೇ ಅಭ್ಯರ್ಥಿ ಎನ್ನುವ ಸಂದೇಶವನ್ನು ಜನರಿಗೆ ನೀಡಲಾಗುತ್ತಿತ್ತು. ಆದರೆ ಈಗಿನ ರಾಜಕೀಯ ಬೆಳವಣಿಗೆ ನೋಡಿ ಅವರ ಬೆಂಬಲಿಗರು ಕೇಳುತ್ತಿರುವ ಪ್ರಶ್ನೆ ಒಂದೇ: ಮೊದಲೇ ನಿರ್ಧಾರವಾಗಿದ್ದರೆ ಇಷ್ಟೊಂದು ದಿನ ನಾಟಕ ಮಾಡುವ ಅವಶ್ಯಕತೆ ಏನಿತ್ತು? ಬಿಜೆಪಿ ಕಾರ್ಯಕರ್ತರಲ್ಲೂ ದಿಗ್ಭ್ರಮೆ. ಈ ಅಸಮಾಧಾನ JDSಗೆ ಮಾತ್ರ ಸೀಮಿತವಾಗಿಲ್ಲ. ಬಿಜೆಪಿಯಲ್ಲೂ ವರ್ಷಗಳಿಂದ ಪಕ್ಷ ಕಟ್ಟಿಕೊಂಡು ಬಂದ ಹಲವಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರಲ್ಲಿ ಮೌನ ಆಕ್ರೋಶದ ಬಗಿಲು ಹೆಚ್ಚಾಗುತ್ತಿದೆ ಎನ್ನುವ ಮಾತುಗಳು ಈಗಾಗಲೇ ಕ್ಷೇತ್ರದಲ್ಲಿ ಕೇಳಿಬರುತ್ತಿದೆ. ಏಕೆಂದರೆ ಮಳೆ, ಬಿಸಿಲು, ಗಾಳಿ ಲೆಕ್ಕಿಸದೆ ಗ್ರಾಮಗಳನ್ನು ಸುತ್ತಿದವರು, ತಮ್ಮ ಹಣದಲ್ಲಿ ಪಕ್ಷ ಸಂಘಟನೆ ಮಾಡಿದವರು, ವರ್ಷಗಳ ಕಾಲ ಪಕ್ಷದ ಧ್ವಜ ಹಿಡಿದವರು, ಬ್ಯಾನರ್ ಕಟ್ಟಿದವರು, ಜಾತ್ರೆ, ಮಾರಮ್ಮ ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗಿಯಾದವರು, ಸ್ಥಳೀಯರ ಮಟ್ಟದಲ್ಲಿ ಬೆಂಬಲಿಗರ ಬಳಗ ನಿರ್ಮಿಸಿದವರು, ಇವರಿಗೆ ಅವಕಾಶ ಸಿಗದೆ ಕೊನೆಯ ಕ್ಷಣದಲ್ಲಿ ರಾಜಕೀಯ ಸಮೀಕರಣಗಳ ಆಧಾರದಲ್ಲಿ ಅಭ್ಯರ್ಥಿ ನಿರ್ಧಾರವಾಗುತ್ತದೆ ಎಂಬ ಭಾವನೆ ಮೂಡಿದರೆ ಅದರ ಪರಿಣಾಮ ಗಂಭೀರವಾಗಬಹುದು. ಅಭಿಮಾನಿಗಳ ಮೌನವೇ ಅತಿ ದೊಡ್ಡ ಅಪಾಯ. ಯಾವುದೇ ಚುನಾವಣೆಯಲ್ಲಿ ನಾಯಕನಿಗಿಂತ ಹೆಚ್ಚು ದುಡಿಯುವುದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು. ಆದರೆ ಈಗ ಪ್ರಶ್ನೆ ಏನೆಂದರೆ, 2-3 ವರ್ಷಗಳಿಂದ ತಮ್ಮ ನಾಯಕನಿಗಾಗಿ ಹಳ್ಳಿಗಳನ್ನು ಸುತ್ತಿದ ಕಾರ್ಯಕರ್ತರು ಈಗ ಏನು ಮಾಡುತ್ತಾರೆ? ಮೌನವಾಗಿರುತ್ತಾರಾ? ಒಳಗೆ ಅಸಮಾಧಾನ ಇಟ್ಟುಕೊಳ್ಳುತ್ತಾರಾ? ಮತದಾನದಿಂದ ನಿರಾಸಕ್ತಿ ತೋರಿಸುತ್ತಾರಾ? ಇಲ್ಲ. ಯಾರಾದರೂ ಬಲಿಷ್ಠ ಸ್ವತಂತ್ರ ಅಭ್ಯರ್ಥಿ ಕಣಕ್ಕಿಳಿದರೆ ಅವರನ್ನು ಬೆಂಬಲಿಸುತ್ತಾರಾ? ಅಥವಾ ಬಂಡಾಯ ಮತ ಚಲಾಯಿಸುತ್ತಾರಾ? ಪರೋಕ್ಷವಾಗಿ ವಿರೋಧಿಗಳಿಗೆ ಬೆಂಬಲ ನೀಡುತ್ತಾರಾ? ಈ ಪ್ರಶ್ನೆಗಳ ಉತ್ತರವೇ ಉಪಚುನಾವಣೆಯ ಫಲಿತಾಂಶದ ದಿಕ್ಕು ಸೂಚಿಯಾಗಿ ತೋರಿಸಲಿದೆ. ಉಪಚುನಾವಣೆಯಲ್ಲಿ ಒಳ ಭಿನ್ನಮತವೇ ದೊಡ್ಡ ವೈರಿಯೇ. ರಾಜಕೀಯ ಇತಿಹಾಸ ಹೇಳುವುದೇನು ಅಂದರೆ, ಬಹುತೇಕ ಚುನಾವಣೆಗಳಲ್ಲಿ ಅಧಿಕೃತ ವಿರೋಧ ಪಕ್ಷಕ್ಕಿಂತ ಪಕ್ಷದೊಳಗಿನ ಅಸಮಾಧಾನವೇ ದೊಡ್ಡ ಹೊಡೆತ ನೀಡಿದೆ. ಹಿರಿಯೂರಲ್ಲೂ ಅದೇ ವಾತಾವರಣ ನಿರ್ಮಾಣವಾಗುತ್ತಿರುವ ಸೂಚನೆಗಳು ಕಾಣಿಸುತ್ತವೆ. ಏಕೆಂದರೆ ಉಪಚುನಾವಣೆಯಲ್ಲಿ ಸಣ್ಣ ಅಸಮಾಧಾನವು ದೊಡ್ಡ ಪರಿಣಾಮ ಕೊಡುತ್ತದೆ. ಕಾರ್ಯಕರ್ತರ ಮೌನವು ಸಾವಿರಾರು ಮತ ಕತ್ತರಿಸುತ್ತದೆ. ಸ್ಥಳೀಯರ ಅಭಿಮಾನಿಗಳ ಮನೋಭಾವನೆ ಅಂತಿಮ ಫಲಿತಾಂಶದ ಮೇಲೆ ನಿರ್ಮಾಣಿಸುತ್ತದೆ. ಘೋಷಿಸಿದ ಅಭ್ಯರ್ಥಿಗಿಂತ ಗಾಯಗೊಂಡ ಕಾರ್ಯಕರ್ತರ ಮನಸ್ಥಿತಿ ಬಹಳ ಮುಖ್ಯ. ಈ ಚುನಾವಣೆಯಲ್ಲಿ ಕೇವಲ ಅಭ್ಯರ್ಥಿ ಹೆಸರು ಮಾತ್ರ ಸಾಕಾಗುವುದಿಲ್ಲ. ಟಿಕೆಟ್ ವಂಚಿತರ ಮುಂದಿನ ನಡೆ, ಅಸಮಾಧಾನಗೊಂಡ ಕಾರ್ಯಕರ್ತರ ಮೌನ, ಸ್ಥಳೀಯ ನಾಯಕರ ಭಿನ್ನಮತ, ಬಂಡಾಯ ಮತಗಳ ಪ್ರಮಾಣ, ಅಭಿಮಾನಿಗಳ ಮನಸ್ಥಿತಿ ಇವೇ ಗೆಲುವು ಸೋಲಿನ ನಿಜವಾದ ತೀರ್ಪುಗಾರರಾಗುವ ಸಾಧ್ಯತೆಗಳು ಇವೆ. ಒಟ್ಟಾರೆ ನಗ್ನ ಸತ್ಯ ಏನು ಗೊತ್ತಾ? ಹಿರಿಯೂರು ಉಪಚುನಾವಣೆ ಈಗ ಕೇವಲ ಪಕ್ಷಗಳ ನಡುವಿನ ಸ್ಪರ್ಧೆಯಲ್ಲ. ಇದು ಅಧಿಕೃತ ಅಭ್ಯರ್ಥಿ, ನಿರಾಸೆಗೊಂಡ ಕಾರ್ಯಕರ್ತರ ಮೌನ ಕ್ರಾಂತಿ ಎಂಬ ಹಂತಕ್ಕೆ ತಲುಪುತ್ತಿರುವ ರಾಜಕೀಯ ಯುದ್ಧದಂತಾಗಿದೆ. ಮೇಲ್ಮೆಯಲ್ಲಿ ಎಲ್ಲವೂ ಸರಿ ಇದ್ದಂತೆ ಕಾಣಬಹುದು. ಆದರೆ ಒಳಗೆ ಕುದಿಯುತ್ತಿರುವ ಅಸಮಾಧಾನದ ಭುಗಿಲು ಮತಪೆಟ್ಟಿಗೆಯಲ್ಲಿ ಸ್ಫೋಟವಾದರೆ 2026ರ ಹಿರಿಯೂರು ಉಪಚುನಾವಣೆ ಹೊಸ ರಾಜಕೀಯ ಇತಿಹಾಸ ಬರೆಯುವ ಸಾಧ್ಯತೆಯನ್ನು ಯಾರೂ ತಳ್ಳಿ ಹಾಕಲು ಸಾಧ್ಯವಿಲ್ಲ.
ಈಗ ಕ್ಷೇತ್ರದಾದ್ಯಂತ ಕೇಳಿ ಬರುತ್ತಿರುವ ಪ್ರಶ್ನೆ ಒಂದೇ: ಮೌನವಾಗಿರುವ ಕಾರ್ಯಕರ್ತರು ಮತದಾನ ದಿನ ಉತ್ತರ ಕೊಡುತ್ತಾರಾ ಅಥವಾ ಸ್ವತಂತ್ರ ಅಭ್ಯರ್ಥಿಯ ಪರ ಬಹಿರಂಗವಾಗಿ ನಿಂತುಕೊಳ್ಳುತ್ತಾರಾ? ಕಾದು ನೋಡೋಣ.